ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಮೇ 12, 2025ಕ್ಕೆ ನಾವು ಮದುವೆಯಾಗಿ 2 ವರ್ಷ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ಆ ಸೆಲೆಬ್ರೇಷನ್ ಮಾಡೋದಕ್ಕೆ ಕೇಕ್ ತೊಗೊಂಬಂದಿದ್ರು. ಸೊ ಅದನ್ನೇನು ಮಾಡ್ತಾ ಇದ್ವಿ, ಸಿಂಪಲ್ ಆಗಿ ಕೇಕ್ ಕಟ್ ಮಾಡೋ ಮುಖಾಂತರ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿನ ಆಚರಿಸ್ಕೊತಾ ಇದ್ದೀವಿ. ಯಾವ ಥರ ಇದೆ ಅಂದರೆ ಕೇಕ್ ನೋಡ್ಬೋದು. ಮ್ಯಾಂಗೋ ಫ್ಲೇವರ್ ಕೋಲ್ಡ್ ಕೇಕ್ ತಂದಿದ್ರು. ಹ್ಯಾಪಿ ಆ್ಯನಿವರ್ಸರಿ ಮೈ ಲವ್ ಅಂತ ಹೇಳಿ ಬರೆಸ್ಕೊಂಡಿದ್ರು. ಸಖತ್ತಾಗಿತ್ತು, ನೋಡಿ ತುಂಬಾ ಖುಷಿ ಆಯಿತು. ಸೊ ಇವಾಗ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಮಿಡ್ ನೈಟಲ್ಲಿ 12 ಗಂಟೆ ಮೇಲೆ ಆಗಿದೆ. ಸೊ ನನ್ನ ಮಗಳೂ ಮಲ್ಕೊಂಡಿದ್ದೇ ಇಲ್ಲ, ಅವಳಂತೂ ತುಂಬಾ ಕರೆಸ್ತಾ ಇದ್ಲು. ಸೊ ಹಾಗಾಗಿ ಕೇಕು ತಂದಿದ್ವಲ್ಲ, ಸೊ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಔಟಿಂಗ್ ಹೋಗಿದ್ವಿ, ಊಟ ಮಾಡ್ಕೊಂಡ್ಬಂದು ಮತ್ತಾಗೆ ಕೇಕ್ ತೊಗೊಂಬಂದಿವಿ. ಸೊ ಹಾಗಾಗಿ ಕಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. Happy wedding anniversary, my dear husband. Love you so much. ಸೊ ಸಿಂಪಲ್ ಆಗಿ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಇಟ್ಟಿದ್ವಲ್ವ, ಸೊ ಹಂಗಾಗಿ ಅದನ್ನ ನೋಡಿ ನನ್ನ ಮಗಳು ಸುಮ್ಮನೆ ಕುಂದಿರ್ತಾನೆ ಇದ್ದಿಲ್ಲ. ವಿಡಿಯೋ ಮಾಡೋಕ್ಕೆ ಬಿಡ್ತಿದ್ದಿಲ್ಲ, ತಗೊಂಡು ಹೋಗಿ ಹಿಡ್ಲಿಕ್ಕಿದ್ಲು. ಅದರಲ್ಲೇ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಕೇಕ್ ಕಟ್ ಮಾಡೋ ಮುಖಾಂತರ ನಮ್ಮದು 2ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಈ ಥರ ಸಿಂಪಲ್ ಆಗಿ ಆಚರಿಸಿದ್ವಿ ಮನೆಯಲ್ಲಿ. ಸೊ ಕೇಕು ಸಖತ್ತಾಗಿತ್ತು, ತಿಂದು ಈ ಥರ ಸೆಲೆಬ್ರೇಷನ್ ಮಾಡಿದ್ವಿ. ಇದೇ ರೀತಿ ಯಾವಾಗಲೂ 2 ವರ್ಷ ಅಲ್ಲ, ಕೊನೆ ಉಸಿರಿರೋವರೆಗೂ ಇದೇ ಥರ ಖುಷಿಯಾಗಿರೋಣ ನಮ್ಮ ಮಕ್ಕಳ ಜೋಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಮೈ ಡಿಯರ್ ಹಸ್ಬೆಂಡ್. ಲವ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಇನ್ ಟು ಮೈ ಲೈಫ್. ಥ್ಯಾಂಕ್ ಯು.